ನೇಪಾಳದಲ್ಲಿ ತಣ್ಣಗಾಗದ ಹಿಂಸಾಚಾರ. ನೇಪಾಳದಲ್ಲಿ ಸಿಲುಕಿದ 200ಕ್ಕೂ ಹೆಚ್ಚು ಕನ್ನಡಿಗರು ಸುರಕ್ಷಿತವಾಗಿ ಕರೆತರಲು ಕನ್ನಡಿಗರ ಮನವಿ. ನೇಪಾಳದಲ್ಲಿ ಕಳೆದ 3 ದಿನಗಳಿಂದ ಯುವ ಸಮೂಹದ ಆಕ್ರೋಶಕ್ಕೆ ಹೊತ್ತಿ ಉರಿದಿದೆ. ಯುವ ಸಮುದಾಯದ ಸಿಟ್ಟಿಗೆ ಸಂಸತ್, ಸಚಿವಾಲಯದ ಕಟ್ಟಡಗಳೇ ಬೆಂಕಿಗೆ ಆಹುತಿಯಾಗಿ ಅರಾಜಕತೆ ಉಂಟಾಗಿದೆ. ಏಕಾಏಕಿ ನೇಪಾಳದಲ್ಲಿ 26 ಸಾಮಾಜಿಕ ಜಾಲತಾಣಗಳನ್ನ ನಿರ್ಬಂಧ ಮಾಡಿದ ಬೆನ್ನಲ್ಲೇ ನೇಪಾಳದ ಇಡೀ ಯುವ ಸಮೂಹ ಒಂದಾಗಿ ಹಿಂಸಾತ್ಮಕ ಪ್ರತಿಭಟನೆಗೆ ಮುಂದಾಗಿದೆ. 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿ 1000ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇದೀಗ ನೇಪಾಳದಲ್ಲಿರುವ ಕನ್ನಡಿಗರು ಹೊರಬರೋಕಾಗದೆ ಕಂಗಾಲಾಗಿದ್ದಾರೆ. ನೇಪಾಳದ ಕರಾಳತೆ ಬಿಚ್ಚಿಟ್ಟ ಕನ್ನಡಿಗರು ಸಂಕಷ್ಟದಿಂದ ಪಾರು ಮಾಡುವಂತೆ ಮನವಿ. ನೇಪಾಳದಲ್ಲಿ 200ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿದ್ದು ಬದುಕು ಅತಂತ್ರವಾಗಿದೆ. ಬೆಂಗಳೂರಿನ ಆನೇಕಲ್ ಸೇರಿದಂತೆ ರಾಜ್ಯದ ವಿವಿಧ ಭಾಗದಿಂದ ಕನ್ನಡಿಗರು ಆಗಮಿಸಿದ್ದು ಹೋಟೆಲ್ನಲ್ಲಿ ತಂಗಿದ್ದಾರೆ. ಇದೀಗ ಏಕಾಏಕಿ ಕರ್ಫ್ಯೂ ಜಾರಿಯಾದ ಹಿನ್ನೆಲೆಯಲ್ಲಿ ಎಲ್ಲಾ ವಿಮಾನಗಳು ರದ್ದಾಗಿದೆ. ಇದರಿಂದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಸಿಲುಕೊಂಡು ಪರದಾಡ್ತಿದ್ದಾರೆ. ಹಲೋ, ನಾವು 28 ಜನ ಇಲ್ಲಿ ಸ್ಟಕ್ ಆಗಿದ್ದೀವಿ. ಅಂದ್ರೆ ಊಟಕ್ಕೇನು ತೊಂದರೆ ಇಲ್ಲ, ಬಟ್ ನಮ್ಮನ್ನ ಏನಾದರೂ ಮಾಡಿ ಇಷ್ಟು ಜನ ಇದ್ದೀವಿ ನಾವು ಎಲ್ಲ. ಇಲ್ಲಿಂದ ನಮ್ಮನ್ನ ಏನಾದರೂ ಮಾಡಿ ಲಿಫ್ಟ್ ಮಾಡಿ ಅಟ್ಲೀಸ್ಟ್ ಬಾರ್ಡರ್ಗೆ ತಲುಪಿಸೋ ಒಂದು ಪ್ರಯತ್ನ ಆದರೂ ಮಾಡಿ. ನಮ್ಗೆ ಇಲ್ಲಿ ತುಂಬಾ ತೊಂದರೆ ಆಗಿದೆ. ಕರ್ಫ್ಯೂ ವಿಧಿಸಿದ್ದಾರೆ, ಓಡಾಡಕ್ ಆಗ್ತಾ ಇಲ್ಲ. ನಮ್ಗೆಲ್ಲ ತುಂಬಾನೇ ತೊಂದರೆ ಆಗಿದೆ. ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ ನಮ್ಗೆ ಏನಾಗುತ್ತೋ ಅಷ್ಟು. ಇಲ್ಲ, ಊಟಕ್ಕೂ ತೊಂದರೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನಿಲ್ಲ, ಮುಂದಕ್ಕೆ ತೊಂದರೆ ಆಗೋ ಚಾನ್ಸಸ್ ಇದೆ. ಇಲ್ಲಿ ವೆಜಿಟೇಬಲ್ಸು, ದಿನಸಿ ಸಾಮಾನು ಏನೂ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ಎಲ್ಲ ಇಲ್ಲಿಂದ ನಮ್ಮ ದೇಶಕ್ಕೆ ಹೊರಡಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ, ಹೆಲ್ಪ್ ಮಾಡಿ ಅಂತ. ನಾನೊಬ್ಬನೇ 28 ಇಯರ್ಸ್ ಓಲ್ಡ್ ಇರೋದು. ಇನ್ನು ಮಿಕ್ದವರೆಲ್ಲ 50 to 70 ಇಯರ್ಸ್ ಏಜ್ ಅವ್ರು ಇರೋದು. ಎಲ್ಲಾ ಕಡೆ ಕರ್ಫ್ಯೂ ಹಾಕಿದ್ದಾರೆ, ಆರ್ಮಿ ಟೇಕ್ ಓವರ್ ಮಾಡಿದ್ದಾರೆ, ಬ್ಯಾರಿಗೇಡ್ಸ್ ಹಾಕಿದ್ದಾರೆ, ಏರ್ಪೋರ್ಟ್ ಕ್ಲೋಸ್ ಆಗಿದೆ. ನಮ್ ವಿನಂತಿ ಏನಂದ್ರೆ ನಮ್ನ ಅಟ್ಲೀಸ್ಟ್ ಇಂಡಿಯನ್ ಬಾರ್ಡರ್ ದಾಟಿಸಿ, ಇಲ್ಲಾಂದ್ರೆ ನಮ್ಗೆ ಏನಾದ್ರು ಒಂದು ಅರೇಂಜ್ ಮಾಡಿ ನಾವು ವಾಪಸ್ ಇಂಡಿಯಾಗೆ ಬರ್ತಾ ಇದೀವಿ. ಎಲ್ಲರದು ಅದೇ ಫೀಲಿಂಗ್ ಇದೆ. ಇಲ್ಲಿ ಇರೋರೆಲ್ಲ ಏಜ್ ಆಗಿರೋರೆ, ಎಲ್ಲರದು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗೋ ತರ ಇದೆ. ಊಟ ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ, ಹೋಟೆಲ್ ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ. ಏನು ಇಲ್ಲಿ ನಾವು ಪರಿಸ್ಥಿತಿ ಏನು ಕನ್ಫರ್ಮ್ ಆಗ್ತಾ ಇಲ್ಲ. ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಕನ್ನಡಿಗರು ಅತಂತ್ರಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕನ್ನಡಿಗರನ್ನ ಕರೆತರುವಂತಹ ಪ್ರಯತ್ನಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಕನ್ನಡಿಗರು ತಂಗಿರುವಂತಹ ಹೋಟೆಲ್ನ ಸುತ್ತಮುತ್ತಲೇ ಆಯಾ ಕಟ್ಟಡಗಳಿಗೆ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರೆ. ಸೊ ಹೀಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಆತಂಕದಲ್ಲಿ ಕನ್ನಡಿಗರಿದ್ದಾರೆ. ಈಗಾಗಲೇ ಕನ್ನಡಿಗರು ಉಳಿದುಕೊಂಡಿರುವಂತಹ ಹೋಟೆಲು, ಲಾಡ್ಜ್ಗಳ ಆವರಣದ ಬಾಗಿಲುಗಳನ್ನು ಲಾಕ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬೇಡಿ ಅಂತ ಹೇಳಿ ನೇಪಾಳಿ ಈಗ ಸೇನಾ ಅಧಿಕಾರಿಗಳು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಸೊ ಕರ್ಫ್ಯೂ ಕೂಡ ಜಾರಿಯಲ್ಲಿದೆ. ಸೊ ಹೀಗಾಗಿ ರಸ್ತೆಗೆ ಯಾರು ಕೂಡ ಇಳಿತಾ ಇಲ್ಲ. ಸೊ ಒಂದು ರೀತಿಯಲ್ಲಿ ಕನ್ನಡಿಗರು ಅತಂತ್ರಕ್ಕೆ ಸಿಲುಕಿದ್ದು, ಯಾವಾಗ ನಮ್ಮ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಹಾತೊರೆಯುತ್ತಾ ಇದ್ದಾರೆ. ನಮ್ಮನ್ನ ಬೆಂಗಳೂರಿಗೆ ಕರೆಸಿಕೊಳ್ಳಿ, ರಜನಿ ಕುಟುಂಬದಿಂದ ಸರ್ಕಾರಕ್ಕೆ ಮನವಿ. ಕನ್ನಡಿಗರ ಕಣ್ಣಲ್ಲಿ ನೇಪಾಳದ ಕರಾಳತೆ. ನೇಪಾಳದ ಆಂತರಿಕ ದಂಗೆಯಿಂದಾಗಿ ಇಡೀ ನೇಪಾಳ ಸ್ಮಶಾನದಂತಾಗಿದೆ. ಇದೀಗ ಪ್ರವಾಸಕ್ಕೆ ಅಂತ ಹೋಗಿದ್ದ ಬೆಂಗಳೂರಿನ ಕುಟುಂಬವೊಂದು ಏರ್ಪೋರ್ಟ್ ಹತ್ತಿರದ ಹೋಟೆಲ್ ಒಂದರಲ್ಲಿ ಸಿಲುಕೊಂಡು ಹೊರಬರೋಕಾಗದೆ ಕಂಗೆಟ್ಟಿದ್ದಾರೆ. ಕರ್ಫ್ಯೂ ಇರೋ ಕಾರಣ ಯಾರು ಹೊರಬರೋಕಾಗದೆ ರೂಮ್ ಒಂದರಲ್ಲೇ ಸಿಲುಕಿ ವ್ಯಥೆ ಪಡ್ತಿದ್ದಾರೆ. ಅಲ್ಲಿನ ಸ್ಥಳೀಯರ ಪೊಲೀಸರ ಸೂಚನೆಯಂತೆ ಯಾರು ಹೊರಗಡೆ ಓಡಾಡಬೇಡಿ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಿಂದ ನಮಗ್ ಭಯ ಆಗ್ತಿದೆ ಅಂತ ನೇಪಾಳದ ಕರಾಳತೆಯನ್ನ ಕನ್ನಡಿಗರೊಬ್ರು ಬಿಚ್ಚಿಟ್ರು. 8th ರಾತ್ರಿನೇ ಒಂದ್ ಸ್ವಲ್ಪ ಏನೋ ಗಲಾಟೆ ಸ್ಟಾರ್ಟ್ ಆಗಿತ್ತು. ಅದು ನಾವು 9th ಫ್ಲೈಟ್ ಮಾಡ್ಕೊಂಡು 3 ಗಂಟೆ ಬೇಗನೆ ಏರ್ಪೋರ್ಟ್ಗೆ ಹೋದ್ವಿ. ಹೋಗೋ ಅಷ್ಟ್ರಲ್ಲೇ ರೋಡಲ್ಲೆಲ್ಲ ಬೆಂಕಿ ಹಾಕಿ ಟ್ರಾಫಿಕ್ ಎಲ್ಲ ಸ್ಟಾಪ್ ಮಾಡ್ತಾ ಇದ್ರು. ಆಲ್ರೆಡಿ ಏನೋ ಏರ್ಪೋರ್ಟ್ ತಲುಪ್ಬಿಟ್ವಿ ಅಂತ ಸ್ವಲ್ಪ ಖುಷಿ ಆಗಿತ್ತು. ಆದ್ರೆ ಅಲ್ಲಿ ತಲುಪ್ತಾ ಇದ್ದಂಗೆ ಒಂದು ಫ್ಲೈಟ್ ಟೇಕ್ ಆಫ್ ಆಗೋ ಅಷ್ಟ್ರಲ್ಲೇ ಏರ್ಪೋರ್ಟ್ ಕ್ಲೋಸ್ ಆಗೋಯ್ತು. ಆವಾಗಿಂದ ಏರ್ಪೋರ್ಟ್ ಅಲ್ಲೇ ಇದೀವಿ. ಆಚೆ ಬಂದು ಯಾವ್ದೋ ಹೋಟೆಲ್ ನೋಡಕ್ ಟ್ರೈ ಮಾಡಿದ್ವಿ. ಆಮೇಲೆ ದ ಮಾಬ್ ಜಸ್ಟ್ ವಾಕ್ಡ್ ಇನ್ ಅಂಡ್ ದೆನ್ ನಮ್ಗೆ ಸೇಫ್ ಅನ್ಸ್ಲಿಲ್ಲ. ಸೊ ಮಿಲಿಟರಿ ಗೈಡೆನ್ಸ್ ಪ್ರಕಾರ ನಾವು ಏರ್ಪೋರ್ಟ್ ಅಲ್ಲಿ ವಾಪಸ್ ಹೋದ್ವಿ. ಇಟ್ಸ್ ನಾಟ್ ಕನ್ವೀನಿಯಂಟ್, ಬಟ್ ವಿ ಆರ್ ಮೇಕಿಂಗ್ ಇಟ್ ವರ್ಕ್. ನಂಗೂ ಆರಾಮಿಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಒಟ್ಟು ಕ್ಲೀನ್ ಇಲ್ಲ, ಸ್ವಲ್ಪ ಬಾರ್ ರೆಸ್ಟೋರೆಂಟ್ಸ್ ಎಲ್ಲ ತುಂಬಾ ಇದೆ. ಸ್ವಲ್ಪ ಭಯನೂ ಆಗ್ತಿದೆ. ಹಾಗಾಗಿ ಎಷ್ಟ್ ಬೇಕಾಗತ್ತೆ ಸಹಾಯ ತುಂಬಾ ಹೆಲ್ಪ್ ಆಗತ್ತೆ, ಪ್ಲೀಸ್ ಮಾಡಿ. ಆಂತರಿಕ ದಂಗೆಯಿಂದ ನೇಪಾಳ ಅಕ್ಷರಶಃ ಸ್ಮಶಾನದ ರೀತಿಯಲ್ಲೇ ಆಗಿದೆ. ಈಗ ಅಲ್ಲಿ ಕನ್ನಡಿಗರು ಕೂಡ ಸಿಲುಕಾಕೊಂಡು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನ ಕುಟುಂಬವೊಂದು ಅಲ್ಲೇ ಏರ್ಪೋರ್ಟ್ ಬಳಿ ಇರುವಂತಹ ಹೋಟೆಲ್ನಲ್ಲೇ ಸಿಲುಕಿಕೊಂಡು ಬರಲಾರದೆ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ಫ್ಯೂ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬೇಡಿ, ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತಹ ಎಚ್ಚರಿಕೆಯನ್ನ ಅಲ್ಲಿ ಮಿಲಿಟರಿ ಪಡೆ ಜೊತೆಗೆ ಪೊಲೀಸರು ಎಚ್ಚರಿಕೆಯನ್ನ
ಸಾರ್ವಜನಿಕರಿಗೆ ರವಾನೆ ಮಾಡ್ತಾ ಇದ್ದಾರೆ. ಕರಾಳತೆ ನೇಪಾಳದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಕನ್ನಡಿಗರು ತಮ್ಮ ಅನುಭವದ ಕಥನದ ಮೂಲಕ ಬಿಚ್ಚಿಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಸಿಎಂ ಅಭಯ, ರಾಜ್ಯಕ್ಕೆ ಕರೆತರಲು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ. ಇನ್ನು ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರ್ಕೊಂಡು ಬರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾರಿಗೂ ಯಾವುದೇ ತೊಂದರೆ ಆಗದಂತೆ ಸುರಕ್ಷಿತವಾಗಿ ಅವರನ್ನ ತಾಯ್ನಾಡಿಗೆ ಕರೆತನ್ನಿ ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ದೆಹಲಿಯ ಕರ್ನಾಟಕ ಭವನದ ಆಯುಕ್ತರು ಸಂಕಷ್ಟದಲ್ಲಿ ಇರೋರನ್ನ ಸಂಪರ್ಕಿಸಿದ್ದು ಅವರೊಂದಿಗೆ ಮಾತನಾಡಿದ್ದಾರೆ. ನಿನ್ನೆ ಹುಬ್ಳಿ ಹುಡುಗಗೆ ನನಗೆ ಫೋನ್ ಮಾತಾಡಿದೆ. ಅವರಿಗೆ ನನಗೆ ಯಾರ್ಯಾರು ಸಂಪರ್ಕದಲ್ಲಿದೆ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ಇನ್ನ ಒಂದು ದಿವಸ ಅಥವಾ 2 ದಿನದಲ್ಲಿ ಇದು ತಿಳಿಯಾಗುತ್ತೆ. ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ, ಅಲ್ಲಿದ್ದು ಗೌರ್ಮೆಂಟ್ ಆಗಿರ್ಲಿ, ಅಲ್ಲಿ ಡಿಪಾರ್ಟ್ಮೆಂಟ್ಗಳು ಏನ್ ಹೇಳ್ತವೆ, ಅಲ್ಲಿದ್ದು ಯಾರು ಇಲಾಖೆಯವರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ. ರಿಸ್ಕ್ ತಗೊಂಡು ಎಲ್ಲಿ ಹೊರಗೆ ಬರಕ್ ಹೋಗ್ಬೇಡಿ, ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಅವರಿಗೆ. ಖಂಡಿತವಾಗಿ ಹೋಗ್ತೀವಿ, ಯಾವಾಗಲೂ ಹೋಗ್ತೀವಿ, ಸದಾಕಾಲ ಹೋಗ್ತೀವಿ. ಕನ್ನಡಿಗರ ಸರ್ವಲ್ ಹೋಗ್ತೀವಿ. ನೇಪಾಳದಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿಯೇ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ಕನ್ನಡಿಗರನ್ನು ವಾಪಸ್ ತರೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು, ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಮಾಡಿ ಅಂತ. ಅದರಂತೆ ಮುಖ್ಯ ಕಾರ್ಯದರ್ಶಿಗಳು ದೆಹಲಿಯ ಕರ್ನಾಟಕ ಭವನದ ಆಯುಕ್ತರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಅವರಿಗೆ ನಿರಂತರ ಒಂದು ಪ್ರಕ್ರಿಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕನ್ನಡಿಗರು ಸುರಕ್ಷಿತರಾಗಿದ್ದಾರೆ ನೇಪಾಳದಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದರೆ ಅವ್ರನ್ನ ಕರೆತರಬೇಕು, ಹೇಗೆ ಕರೆತರಬೇಕು ಅನ್ನೋದ್ರ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗಾಗಿ ಅದನ್ನು ಕಾಲಕಾಲಕ್ಕೆ ಒಂದು ರೀತಿಯಲ್ಲಿ ಮಾನಿಟರ್ ಮಾಡಬೇಕು ಅಂತ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈಗಾಗಲೇ ಅದರ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಎಲ್ಲೋ ಒಂದು ಕಡೆ ಆ ಒಂದು ಕನ್ನಡಿಗರನ್ನು ವಾಪಸ್ ಕರೆತರೋದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಒಂದು ರೀತಿಯಲ್ಲಿ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಒಟ್ಟಾರೆ ನೇಪಾಳದ ಆಂತರಿಕ ಗಲಭೆಗೆ ಇಡೀ ರಾಷ್ಟ್ರವೇ ಅರಾಜಕತೆ ಉಂಟಾಗಿದೆ. ಇದರ ಮಧ್ಯೆ ಪ್ರವಾಸಕ್ಕೆ ಅಂತ ಹೋದ ಕನ್ನಡಿಗರು ಜೀವವನ್ನ ಕೈಯಲ್ಲಿ ಹಿಡಿದು ಯಾವಾಗ ತಾಯ್ನೆಲಕ್ಕೆ ಹೋಗ್ತೀವಿ ಅಂತ ಭಗವಂತನ ಪ್ರಾರ್ಥನೆಯಲ್ಲಿ ಕಾಲ ಕಳೆದಿದ್ದಾರೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.